ಪ್ರಪ್ರಥಮ ಬಾರಿಗೆ S1 ಇಂಡಿಯಾ ನ್ಯೂಸ್ಗೆ ಹುನಗುಂದ ಮತಕ್ಷೇತ್ರದ ನೀರಾವರಿ ಕುರಿತು ರಿಯಾಕ್ಟ್ ಮಾಡಿದ ನವಲಿ ಹಿರೇಮಠ್. ಸುಮಾರು 860 ಕೋಟಿ ಅಂದಾಜು ವೆಚ್ಚದಲ್ಲಿ ನೀರಾವರಿ ಆಗಿದೆ. ಆದರೆ ಅದು ಪರಿಪೂರ್ಣ ಫೇಲ್ ಆಗಿದೆ. ರೈತರಿಗಂತೂ ಉಪಯೋಗವಾಗಿಲ್ಲ. ಈ ಯೋಜನೆ ಪರಿಪೂರ್ಣ ಫೇಲ್ ಆಗಿದೆ ಎಂದು SR ನವಲಿ ಹಿರೇಮಠ್ ಅವರು ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಸಡ್ಡು. ಅತಿ ಶೀಘ್ರದಲ್ಲಿ ವೀಕ್ಷಿಸಿ ನಿಮ್ಮ S1 ಇಂಡಿಯಾ ನ್ಯೂಸ್ನಲ್ಲಿ. 2013-18 ಆಗಿದೆ. ಅದು ಬಹಳ ಆಗೈತೆ. ಸುಮಾರು 860 ಕೋಟಿ ಅಂದಾಜು ವೆಚ್ಚದಾಗ ಆಗೈತೆ ಅದು. ಹಾ ಸರ್. KB ಜನದಿಂದ. ಹಾ ಸರ್. ಬಟ್ ಅದು ರೈತರಿಗೆ ಸಕಾಲದಾಗ ನೀರ ಬಂದಿಲ್ಲ ಅಲ್ಲಿ ರೈತರಿಗೆ. ಹನಿ ನೀರಾವರಿ ಯೋಜನೆ ಆಗೈತೆ ಅದು. ಓಕೆ. ಒಂದು 2-3 ಏಜೆನ್ಸಿ ಮೇಘಾ ಮತ್ತು ಇನ್ನೊಂದು 2-3 ಏಜೆನ್ಸಿ ಕೊಟ್ಟು ಟೆಂಡರ್ ಆಗಿದೆ. ಹಾ ಸರ್. ಬಟ್ ಅದು ಯಾವ್ದು ಸಮರ್ಪಕವಾಗಿ ರೈತರಿಗೆ ಅಂತ ಉಪಯೋಗ ಆಗಿಲ್ಲ. ರೈತರಿಗೆ ಉಪಯೋಗ ಆಗಿಲ್ಲ. ಅದು ಯಾವ್ದು ನೀರು ಬಂದಿಲ್ಲ ಸರಿಯಾಗಿ. ಅದು ಏನ್ ಕಳಪೆ ಆಗೈತು, ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಸರಿಯಾದ ಮಾಹಿತಿ ನಮಗೂ ಇಲ್ಲ. ಡಿಪಾರ್ಟ್ಮೆಂಟ್ ನಾನು ಸಾಕಷ್ಟು ಸಲ KB ಜನರ ಕಂಡು ಹೇಳಿದ್ರೆ ಅವ್ರು ರೈತರ ಸರಿಯಾಗಿ ಉಪಯೋಗಿಸಕ್ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ಹಾ. ಅವ್ರು ಕೇಳಿದ್ರಪ್ಪ ಅಂತಂದ್ರೆ ನೀರ ಬರ ಸರಿಯಾಗಿ ಬಂದಿರ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಅದು ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ನನಗೆ ಸರಿಯಾದ ಮಾಹಿತಿ ಇಲ್ಲ. ಬಟ್ ರೈತರಿಗೆ ಅಂತೂ ಟೋಟಲ್ ನೀರಾವರಿ ಸ್ಕೀಮ್ ಅಂತೂ ಅಷ್ಟೊಂದು ಫೇಲ್. ಓಕೆ ಓಕೆ. ಅಂದ್ರೆ ನೀರಾವರಿ ಟೋಟಲಿ ಇಲ್ಲಿ ಪರಿಪೂರ್ಣತೆ ಇಲ್ಲ. ಅದರ ಸದುಪಯೋಗ ರೈತರಿಗೆ ಆಗಿಲ್ಲ. ರೈತರಿಗೆ ಉಪಯೋಗ ಆಗಿಲ್ಲ. ಸರ್ಕಾರದ ಅಷ್ಟು ದುಡ್ಡು ಖರ್ಚಾಗೋದು ರೈತರಿಗೆ ಉಪಯೋಗ ಆಗಿಲ್ಲ. ಓಕೆ ಓಕೆ ಸರ್, ಮತ್ತೆ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.